ಚಕ್ರವರ್ತಿ ಸಾಮ್ರಾಟ ಮಹಾರಾಜ ಭಕ್ತ ಬಲಿ. ಬಲಿ ಚಕ್ರವರ್ತಿ ವಿಶ್ವಜಿತ ಯಜ್ಞ ಮಾಡಿದನು. ಅದುವರೆಗೆ ಯಾವ ದೈತ್ಯರಾಜನು ಇಂಥ ಯಜ್ಞವನ್ನು ಮಾಡಿರಲಿಲ್ಲ. ದೈತ್ಯರಿಗೆ ಬಲಿರಾಜನು ಕಟ್ಟಪ್ಪಣೆ ಮಾಡಿದನು. ದೈತ್ಯರೇ, ಹಿಂಸೆಯ ಮಾರ್ಗವನ್ನು ಬಿಟ್ಟು ಕೀರ್ತಿವಂತರಾಗಿರಿ. ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವವರನ್ನು ಉಗ್ರವಾಗಿ ಶಿಕ್ಷಿಸುತ್ತೇನೆ. ಬಲಿಯ ರಾಜ್ಯದಲ್ಲಿ ಅನ್ಯಾಯ ಮತ್ತು ಅಧರ್ಮಕ್ಕೆ ಸ್ಥಾನವಿಲ್ಲವೆಂದು ಲೋಕದ ಮೂಲೆ ಮೂಲೆಗಳಿಗೂ ಸಾರಿರಿ. ಸಮಸ್ತ ಮಾನವರು ಬಡತನ ಮತ್ತು ಕಷ್ಟಗಳಿಗೆ ಬಹಳ ಬೇಗನೆ ಬೆದರುವವರಲ್ಲವೇ? ದೈತ್ಯರಿಗೆ ಹೆದರುವುದರಿಂದಲೇ ಅವರು ದೇವತೆಗಳನ್ನು ಪೂಜಿಸಿ ಸ್ವರ್ಗಕ್ಕೆ ಸುಖಕ್ಕಾಗಿ ಅಂಗಲಾಚೋರೆಂಬ ವಿಷಯ ಬಲಿಗೆ ಗೊತ್ತಿತ್ತು. ಬಲಿಯು ಮಾನವರಿಗೆ ಭರವಸೆ ನೀಡುತ್ತಾ, ಪ್ರಜೆಗಳೇ, ನಿಮ್ಮ ಸುಖವೇ ನನ್ನ ಸುಖ. ಬಲಿಯ ರಾಜ್ಯದಲ್ಲಿ ಇನ್ನು ಬಡತನಕ್ಕೆ ನೆಲೆಯಿಲ್ಲ. ನೀವು ಸ್ವರ್ಗವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಈ ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾಡುತ್ತೇನೆ ಎಂದು ಘೋಷಿಸಿದನು. ತನ್ನ ಮಾತಿನಂತೆ ನಡೆದುಕೊಂಡನು. ಆದರ್ಶ ರಾಜ್ಯ. ಪ್ರಹ್ಲಾದ, ಶುಕ್ರಾಚಾರ್ಯ, ಶಂಬರ ಮೊದಲಾದ ಹಿರಿಯರು ಬಲಿಯ ಸಾಮ್ರಾಜ್ಯದ ಉದ್ಧಾರಕ್ಕಾಗಿ ಬೇಕಾದ ಕಾನೂನುಗಳನ್ನು ರಚಿಸಿದ್ದರು. ಅದರಂತೆ ರಾಜ್ಯದಲ್ಲಿ ಪ್ರಜೆಗಳ ಊಟ, ವಸತಿ ಹಾಗೂ ಸುಖ ಜೀವನಕ್ಕೆ ಬೇಕಾದ ಸೌಕರ್ಯಗಳನ್ನು ಕಲ್ಪಿಸಲಾಯಿತು. ಬೆಟ್ಟ ಗುಡ್ಡಗಳಿಗೆ, ಅರಣ್ಯಗಳಿಗೂ ಹೊರಟು ಹೋಗಿದ್ದ ಋಷಿ ಮುನಿಗಳು ಸಹ ಈಗ ನಿರ್ಭಯವಾಗಿ ತಪೋವನಗಳಲ್ಲಿ ನೆಲೆಸಿ ಯಜ್ಞ ಯಾಗಗಳನ್ನು ಮಾಡತೊಡಗಿದರು. ಎಲ್ಲರೂ ನಿರಾತಂಕವಾಗಿ ತಮ್ಮ ವ್ರತಗಳನ್ನು ಅನುಸರಿಸಲು ಸಾಧ್ಯವಾಯಿತು. ದೇಶದಲ್ಲಿ ಶಾಂತಿ ಸಮೃದ್ಧಿಗಳು ಬೆಳಗಿದವು. ಬಲಿ ಮಹಾರಾಜನು ಸಾಮ್ರಾಜ್ಯದ ಮೂಲೆ ಮೂಲೆಗಳಿಗೂ ತಾನೇ ಸಂಚರಿಸಿ ಪ್ರಜೆಗಳ ಸಂತೋಷವನ್ನು ಕಂಡು ಎಲ್ಲೆಲ್ಲೋ ಹಸಿರಿನಿಂದ ಕಂಗೊಳಿಸುವ ಬೆಳೆಗಳನ್ನು ನೋಡಿ ಆತನಿಗೆ ಆನಂದವಾಯಿತು. ಬಲಿ ಮಹಾರಾಜನು ಧರ್ಮಾತ್ಮ, ಸತ್ಯವಂತ, ದಾನವೀರ, ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಲು ಅವತರಿಸಿರುವ ದೇವತೆ ಎಂದು ಎಲ್ಲರ ಬಾಯಲ್ಲೂ ಹೊಗಳಿಕೆ ಮಾತೇ ಮಾತು. ಭೋಗ ಭಾಗ್ಯಗಳಿಗೆ ಈಗ ದೇವತೆಗಳನ್ನು ಬೇಡುವವರು ಇಲ್ಲವಾಯಿತು. ಭೂಲೋಕದಲ್ಲಿ ಸುಖ ಶಾಂತಿಗಳು ನೆಲೆಸಿ ಸುಭಿಕ್ಷವಾಯಿತು. ಬಡತನವಿಲ್ಲದ ಪ್ರಜೆಗಳು ಆನಂದದಿಂದ ನಲಿದರು. ದೇವತೆಗಳ ಸಂಚು ಲೋಕಗಳಲ್ಲಿ ವ್ಯಾಪಿಸಿರುವ ಬಲಿ ಸಾಮ್ರಾಟನ ಕೀರ್ತಿಯಿಂದ ಸ್ವರ್ಗದ ಒಡೆಯನಾದ ಇಂದ್ರನಿಗೆ ಹೊಟ್ಟೆಯಲ್ಲಿ ಕೊಳ್ಳಿ ಇಟ್ಟಂತಾಯಿತು. ಅವನು ದೇವತೆಗಳ ಸಭೆಯನ್ನು ಸೇರಿಸಿ, ಬಲಿಯು ಪ್ರಬಲನಾದರೆ ನಮ್ಮ ಇಂದ್ರ ಪದವಿಗೆ ಅಪಾಯ. ಅವನ ರಾಜ್ಯದಲ್ಲಿ ಅನ್ಯಾಯ ಅಧರ್ಮಗಳು ಬೆಳೆದಾಗಲೇ ಅವನನ್ನು ದಮನ ಮಾಡಲು ಸಾಧ್ಯ. ಇದಕ್ಕಾಗಿ ಅಲ್ಲಿನ ಪ್ರಜೆಗಳನ್ನು ಪ್ರಚೋದಿಸಲು ಕಲಿಪುರುಷನನ್ನು ಕಳಿಸೋಣ. ಮಳೆ ಬೆಳೆ ಇಲ್ಲದೆ ಪ್ರಜೆಗಳು ಬಲಿಯ ಮೇಲೆ ದಂಗೇಳುವಂತೆ ಮಾಡುವುದೊಂದೇ ಈಗ ನಮ್ಮ ಕರ್ತವ್ಯ ಎಂದು ಎಂದನು. ಅದರಂತೆ ಬಲಿ ರಾಜ್ಯವಾದ ಭೂಲೋಕದಲ್ಲಿ ಅಶಾಂತಿಯನ್ನು ಮೂಡಿಸಲು ಕಲಿಪುರುಷನನ್ನು ಹೊರಟನು. ಸ್ವರ್ಗದ ಮೇಲೆ ಬಲಿಯ ವಿಜಯ. ಇತ್ತ ಬಲಿಯ ರಾಜಸಭೆಯಲ್ಲೂ ಮಂತ್ರಿ ಸೇನಾನಿಗಳು ಆಲೋಚಿಸಿದರು. ದೈತ್ಯರೆಲ್ಲರೂ ಒಕ್ಕೂರಿನಿಂದ, ಪ್ರಭು, ಭೂಲೋಕದಲ್ಲಿ ನಮ್ಮದಾಗಿದೆ, ಭೂಲೋಕವೆಲ್ಲ ನಮ್ಮದಾಯಿತು. ತಮ್ಮ ಪರಾಕ್ರಮದಿಂದ ಮುಂದೆ ಆ ಇಂದ್ರನು ನಿಲ್ಲಲಾರ. ಆದುದರಿಂದ ಸ್ವರ್ಗವನ್ನೂ ಗೆದ್ದು ದೇವತೆಗಳ ದರ್ಪವನ್ನು ಇಳಿಸಿ 3 ಲೋಕಗಳ ಒಡೆತನವನ್ನು ತಾವು ಪಡೆದುಕೊಳ್ಳಬೇಕು. ತಮಗೆ ಬ್ರಹ್ಮನು ಇಂದ್ರತ್ವವನ್ನು, ಅಮರತ್ವವನ್ನು ವರವಾಗಿ ಅನುಗ್ರಹಿಸಿದ್ದಾನೆ. ಅದನ್ನು ಸಾರ್ಥಕಪಡಿಸಿಕೊಳ್ಳಲು ಈಗ ಸಕಾಲವಾಗಿದೆ ಎಂದರು. ಶುಕ್ರಾಚಾರ್ಯರು ನಿರ್ಧರಿಸಿದ ಶುಭ ಮುಹೂರ್ತದಲ್ಲಿ ಸ್ವರ್ಗಕ್ಕೆ ಮುತ್ತಿಗೆ ಹಾಕಲು ದೈತ್ಯ ಸೇನೆಗಳು ಸಿದ್ಧವಾದವು. ರಣ ದುಂದುಬಿಗಳ ಧ್ವನಿ ಸ್ವರ್ಗದ ರಾಜಧಾನಿಯಾದ ಅಮರಾವತಿಯನ್ನು ತಲ್ಲಣಗೊಳಿಸಿತು. ಇಂದ್ರನೂ ಸಹ ದೇವತೆಗಳನ್ನೆಲ್ಲ ಒಟ್ಟುಗೂಡಿಸಿ ಐರಾವತದ ಮೇಲೆ ಕುಳಿತು ಸಾಕಷ್ಟು ಪರಾಕ್ರಮದಿಂದಲೇ ದೈತ್ಯರನ್ನು ಎದುರಿಸಿದನು. ಆದಿತ್ಯರು, ವರುಣ, ಕುಬೇರ, ಯಮ ಮೊದಲಾದವರೆಲ್ಲ ಒಂದಾಗಿ ಅನೇಕ ದಿನಗಳ ಕಾಲ ಯುದ್ಧ ಮಾಡಿದರು. ಆದರೆ ದೈತ್ಯ ಸೇನೆಯ ಮುಂದೆ ಅವರ ಆಟ ಸಾಗದೆ ಪಲಾಯನ ಮಾಡತೊಡಗಿದರು. ಬಲಿಯ ಶಸ್ತ್ರಾಸ್ತ್ರಗಳ ಪೆಟ್ಟು ತಿಂದು ಓಡಿದ ಇಂದ್ರನು ದಿಕ್ಕು ತೋಚದೆ ಗುರುಗಳಾದ ಬೃಹಸ್ಪತಿಗೆ ಮೊರೆ ಹೊಕ್ಕನು. ಬೃಹಸ್ಪತಿಯಾಚಾರ್ಯರು ಇಂದ್ರನನ್ನು ಕುರಿತು, ಹೇ ದೇವೇಂದ್ರ, ಯುದ್ಧದಲ್ಲಿ ಲಾಭವಿಲ್ಲ. ಬಲಿಯನ್ನು ಈಗ ನೀನು ಗೆಲ್ಲಲಾರೆ. ಧರ್ಮ, ಸತ್ಯ, ನ್ಯಾಯ ಪರಿಪಾಲನೆಯಿಂದ ಅವನು ತೇಜಸ್ವಿಯಾಗಿದ್ದಾನೆ. ಆದುದರಿಂದ ಕೆಲವು ಕಾಲ ನೀನು ತಲೆವರಿಸಿಕೊಂಡು ಲೇಸು ಎಂದರು. ತಲೆವರಿಸಿಕೊಂಡು ಎಲ್ಲಾದರೂ ಹೋಗು ಎಂದು ಹೇಳಿದರು. ಹಾಗೇ ಸರಿ ಎಂದು ಇಂದ್ರನು ಸೇರಿದಂತೆ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಓಡಿ ಹೋದರು. ಸ್ವರ್ಗವನ್ನು ಗೆದ್ದು ದೈತ್ಯರು ಶಂಖಧ್ವನಿ ಮಾಡಿದರು. ಶುಭ ಮುಹೂರ್ತದಲ್ಲಿ ಬಲಿಚಕ್ರವರ್ತಿಯನ್ನು ಸ್ವರ್ಗದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ದೈತ್ಯರು ದೈತ್ಯೇಂದ್ರನನ್ನಾಗಿ ಅಭಿಷೇಕ ಮಾಡಿದರು. ದಿಕ್ಪಾಲಕರು ಸೂರ್ಯ, ಚಂದ್ರ ಮೊದಲಾದ ದೇವತೆಗಳ ಅಧಿಕಾರದ ಪದವಿಗಳಲ್ಲಿ ತನ್ನವರನ್ನು ನೇಮಿಸಿ ಬಲಿಚಕ್ರವರ್ತಿಯು ರಾಜಧಾನಿಗೆ ಹಿಂತಿರುಗಿದನು. ಮಾರನೇ ದಿನವೇ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನು ಕುರಿತು, ದಾನವರಾಜ, ನಿನ್ನ ದಾನ ಪರಾಕ್ರಮಗಳಿಂದ ಸ್ವರ್ಗವು ನಿನ್ನದಾಯಿತು.
ಪಾತಾಳವಂತೂ ನಿನ್ನ ವಶದಲ್ಲಿ ಇರುವುದರಿಂದ 3 ಲೋಕಗಳು ನಿನ್ನವಾದವು. ಆದರೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ನಿಯಾಮಕನಾದ ವಿಷ್ಣು ವ್ಯವಸ್ಥೆ ಮಾಡಿದ ಅಧಿಕಾರಗಳನ್ನು ದೇವತೆಗಳಿಂದ ಕಿತ್ತು ದೈತ್ಯರಿಗೆ ಕೊಟ್ಟಿದ್ದೀಯೇ. ಈಗ ದೇವತೆಗಳು ಸುಮ್ಮನಿರಲಾರರು. ಅವರು ಸೇಡು ತೀರಿಸಿಕೊಳ್ಳಲು ಪ್ರಯತ್ನ ಮಾಡಿಯೇ ಮಾಡುತ್ತಾರೆ. ಇಂದ್ರ ಪದವಿ ನಿನಗೆ ಶಾಶ್ವತವಾಗಿ ಉಳಿಯಬೇಕಾದರೆ 100 ಅಶ್ವಮೇಧ ಯಜ್ಞಗಳನ್ನು ಮಾಡಬೇಕು. ಇಂದಿನಿಂದ ಅದಕ್ಕೆ ಸಿದ್ಧನಾಗು ಎಂದು ಸೂಚಿಸಿದರು. ಯಜ್ಞಗಳಿಗೆ ನರ್ಮದಾ ನದಿಯ ಉತ್ತರಕ್ಕಿರುವ ಭೃಗು ಕಚ್ಚ ಕ್ಷೇತ್ರದಲ್ಲಿ ಆರಿಸಲಾಯಿತು. ವಿಸ್ತಾರವಾದ ತಪೋವನದ ಬಯಲಿನಲ್ಲಿ ಯಜ್ಞಶಾಲೆಯ ನಿರ್ಮಾಣವಾಯಿತು. ರಾಣಿ ವಿಂಧ್ಯಾವಳಿಯೊಡನೆ ಬಲಿ ಚಕ್ರವರ್ತಿಯು ದೀಕ್ಷೆಯನ್ನು ಕೈಗೊಂಡನು. ದೇವತೆಗಳ ಮೊರೆ. ರಾಜ್ಯವನ್ನು ಕಳೆದುಕೊಂಡ ಇಂದ್ರನು ದೇವತೆಗಳೊಡನೆ ಮೇರು ಪರ್ವತದ ತಪ್ಪಲಿನಲ್ಲಿರುವ ಅದಿತಿ ದೇವಿಯ ಆಶ್ರಮಕ್ಕೆ ಬಂದನು. ಆಕೆಯು ದೇವಮಾತೆ, ಇಂದ್ರನ ತಾಯಿ. ಎಷ್ಟಾದರೂ ತಾಯಿ ಮಕ್ಕಳ ಮೇಲೆ ಕರುಣೆಯಲ್ಲವೇ? ಅಂತೆ ತಂದೆಯಾದ ಕಶ್ಯಪನು ಮರುಗಿದನು. ಅವರೆಲ್ಲರೂ ಗುಂಪಾಗಿ ಬ್ರಹ್ಮನಲ್ಲಿಗೆ ಬಂದರು. ಬ್ರಹ್ಮನು, ದೇವತೆಗಳೇ, ನೀವೆಲ್ಲರೂ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿರಿ. ಋಷಿ ದಂಪತಿಗಳಾದ ಈ ಕಶ್ಯಪಾತಿಥಿಯರು ತಮ್ಮ ತಪಸ್ಸಿನಿಂದ ವಿಷ್ಣುವನ್ನು ಮೆಚ್ಚಿಸಿ ಆತನನ್ನು ಪುತ್ರನಾಗಿ ಪಡೆಯಲಿ. ಆತನೊಬ್ಬನೇ ಬಲಿಯನ್ನು ನಿಗ್ರಹಿಸಿ ನಿಮ್ಮನ್ನು ಅನುಗ್ರಹಿಸಬಲ್ಲನು ಎಂದನು. ದೇವತೆಗಳು ಅದಿತಿ ಕಶ್ಯಪರು ತಪಸ್ಸು ಮಾಡಲು ತೆರಳಿದರು. ಅದಿತಿ ದೇವಿಯ ತಪಸ್ಸು ಸಾಮಾನ್ಯವಲ್ಲ. ಶ್ರೀಮನ್ನಾರಾಯಣನು ಆಕೆಯ ಮುಂದೆ ಕಾಣಿಸಿಕೊಂಡು ಕೇಳಿದನು, ದೇವಮಾತೆ, ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ. ನಿನಗೇನು ಬೇಕು ಕೇಳು. ದೇವದೇವನೇ, ನಿನಗೆ ತಿಳಿಯದ ವಿಷಯವೇನೂ ಇಲ್ಲ. ದೈತ್ಯರು ಬಲಿಯ ಸಹಾಯದಿಂದ ನನ್ನ ಪುತ್ರನಾದ ಇಂದ್ರನ ರಾಜ್ಯವನ್ನು ಆಕ್ರಮಿಸಿದರು. ನನ್ನ ಸಂತಾನವೆನಿಸಿದ ದೇವತೆಗಳ ಅಧಿಕಾರವನ್ನು ಕಸಿದುಕೊಂಡರು. ಆದರೆ ನನ್ನ ಪುತ್ರನಿಗೆ ಇಂದ್ರ ಪದವಿಯನ್ನು ಕೊಡುವನೇ ನೀನೇ ಅಲ್ಲವೇ? ನನ್ನ ಪುತ್ರರಿಗೆ ಸ್ವರ್ಗಾಧಿಪತ್ಯ ಹೋಯಿತೆಂದು ದೈತ್ಯರು ನಿನ್ನ ಶಾಸನವನ್ನು ಮೀರಿ ದರ್ಪದಿಂದ ವರ್ತಿಸುವುದನ್ನು ನೋಡಿಯೇ ನೀನು ಸುಮ್ಮನಿರುವುದು ನನಗೆ ದುಃಖವೆನಿಸುತ್ತದೆ. ನೀನು ಇಂದ್ರನ ತಮ್ಮನಾಗಿ ನನ್ನ ಗರ್ಭದಲ್ಲಿ ಜನಿಸಿ ಬಲಿಯನ್ನು ನಿಗ್ರಹಿಸಬೇಕು. ದುರ್ಬಲರಾಗಿರುವ ದೇವತೆಗಳಿಗೆ ಸಹಾಯಕನಾಗಿ ಲೋಕಗಳ ಒಡೆತನ ಕೊಡಿಸಬೇಕು. ಅವಳ ಪ್ರಾರ್ಥನೆಯನ್ನು ಕೇಳಿದ ನಾರಾಯಣನು, ನಿನ್ನ ಬೇಡಿಕೆಯೂ ಸರಿ. ಆದರೆ ಬಲಿಚಕ್ರವರ್ತಿಯು ಧರ್ಮಾತ್ಮ, ಸತ್ಯಸಂಧ. ಹಿಂದಿನ ದುರಾತ್ಮರಾದ ದೈತ್ಯರು ನಿಗ್ರಹಿಸುವಾಗ ನಾನು ಯುದ್ಧ ಮತ್ತು ಹಿಂಸೆಯ ಮಾರ್ಗವನ್ನು ಅನುಸರಿಸಿದ್ದೆವು. ಬಲಿಯ ವಿಷಯದಲ್ಲಿ ಇದು ಸಾಧ್ಯವಿಲ್ಲ. ಆದ್ದರಿಂದ ಬೇರೊಂದು ಉಪಾಯದ ಮಾರ್ಗವನ್ನು ಅನುಸರಿಸಬೇಕಾಗಿದೆ. ನಾನು ಅತಿಥಿಯ ಗರ್ಭದಲ್ಲಿ ವಾಮನ ಮೂರ್ತಿಯಾಗಿ ಅವತರಿಸುತ್ತೇನೆ ಎಂದು ಸಂತೈಸಿದನು. ನಾರಾಯಣನ ವರದಿಂದ ತೃಪ್ತನಾದ ದೇವತೆಗಳು ಕಾಲವನ್ನು ನಿರೀಕ್ಷಿಸುತ್ತಾ ತಪೋನಿರತರಾಗಿದ್ದರು. ಬಲಿಗೆ ಪ್ರಹ್ಲಾದನ ಶಾಪ. ಬಲಿ ಚಕ್ರವರ್ತಿಯು ಅಶ್ವಮೇಧ ಯಜ್ಞಗಳನ್ನು ಪ್ರಾರಂಭಿಸಿ ಹಲವು ವರ್ಷಗಳೇ ಉರುಳಿದವು. ಒಂದರ ಹಿಂದೊಂದು 91 ಯಜ್ಞಗಳು ಸಮಾಪ್ತವಾದವು. 100ನೇ ಯಜ್ಞಗಳಿಗೆ ವೈಭವದ ಸಿದ್ಧತೆಯು ತೊಡಗಿದವು. ಈ ಯಜ್ಞ ಮುಗಿದರೆ ತಾನು ಶಾಶ್ವತವಾಗಿ ಇಂದ್ರನಾಗುವನು. ಅದುವರೆಗೂ ಕಟ್ಟುನಿಟ್ಟಾಗಿ ಧರ್ಮದ ನಿಯಮಗಳನ್ನು ಪಾಲಿಸಿಕೊಂಡು ಬಂದಿದ್ದ ದೈತ್ಯರಿಗೆ ಸ್ವಲ್ಪ ದರ್ಪ ಬಂದಿತು. ದೇವತೆಗಳನ್ನು ಆರಾಧಿಸುತ್ತಾ ಅನೇಕರನ್ನು ಹೆದರಿಸಿ ಬೆದರಿಸಿದರು. ನಮ್ಮ ಬಲಿರಾಜನೇ ಇಂದ್ರ. 3 ಲೋಕಗಳು ದೈತ್ಯರೇ ಒಡೆಯರು, ದೇವತೆಗಳೆಲ್ಲ ಸೇವಕರು. ಯಾರು ಪೂಜಿಸಕೂಡದು ಎಂದು ಅವರು ಸಾರತೊಡಗಿದರು. ಇದ್ದಕ್ಕಿದ್ದಂತೆ ಭೂಲೋಕದಲ್ಲಿ ಕೆಲವು ಆತಂಕಗಳಾದವು. ಕೆಲವೆಡೆಗೆ ಭೂಕಂಪವಾದರೆ ನದಿ ಪ್ರವಾಹಗಳು, ಊರುಗಳೇ ಹರಿದವು. ಇನ್ನೂ ಕೆಲವೆಡೆ ಬೆಂಕಿಯ ಅನಾಹುತವಾದವು. ಯಜ್ಞ ದೀಕ್ಷೆಯಲ್ಲಿದ್ದ ಬಲಿರಾಜನು ಅರ್ಥವಾಗದೆ ಪ್ರಹ್ಲಾದನಲ್ಲಿಗೆ ಬಂದು, ಅಜ್ಜ, ಈ ಉತ್ಪಾತಗಳಿಗೆ ಏನು ಕಾರಣ? ಇದೇನು ದೇವತೆಗಳ ಮಾಯೋ ಹೇಗೆ ಎಂದನು. ಪ್ರಹ್ಲಾದನು ವಿಷ್ಣು ಭಕ್ತ, ದಿವ್ಯ ಜ್ಞಾನಿ. ಆತನು ಧ್ಯಾನ ಸಮಾಧಿಯಲ್ಲಿ ಎಲ್ಲವನ್ನೂ ಅರಿತು ಹೇಳಿದನು, ದರ್ಪದಿಂದಿರುವ ದೈತ್ಯರು ನಿಗ್ರಹಿಸಲು ವಿಷ್ಣು ಅವತರಿಸಿದ್ದಾನೆ. ಮುಂದೆ ಆಗುವ ಅನರ್ಥಕ್ಕೆ ಗುರುತಾಗಿ ಈ ತೊಂದರೆಗಳು ಸಂಭವಿಸುತ್ತವೆ. ಬಲಿಗೆ ಆ ಮಾತನ್ನು ಕೇಳಿ ರೋಷ ಬಂದಿತು. ಕಣ್ಣುಗಳನ್ನು ಕೆಂಡದಂತೆ ಮಾಡಿಕೊಂಡನು. ಅಜ್ಜ, ದೇವತೆಗಳಿಗೆ ನಾವು ಹೆದರಬೇಕೇ? ನಮ್ಮ ಒಬ್ಬೊಬ್ಬ ದೈತ್ಯವೀರನು ಭೂಮಂಡಲವೆಲ್ಲ ಹೊತ್ತು ತರಬಲ್ಲನು. ಹೀಗಿರುವಾಗ ಒಬ್ಬ ವಿಷ್ಣು ನಮ್ಮನ್ನು ಏನು ಮಾಡಬಲ್ಲನು ಎಂದನು. ಛೀ, ಅವಿವೇಕಿ! ಸರ್ವ ನಿಯಾಮಕನಾದ ಶ್ರೀಹರಿಯನ್ನು ನಿಂದಿಸುವಷ್ಟು ನಾಲಿಗೆ ಬಂದಿದೆ ನಿನಗೆ? ನಾನು ಹರಿಭಕ್ತನೆಂಬುದು ತಿಳಿದಿದ್ದು ಹೀಗೆ ಮಾತನಾಡುತ್ತಿದ್ದೀಯಾ? ಶೀಘ್ರದಲ್ಲೇ ನೀನು ರಾಜಭ್ರಷ್ಟನಾಗುವೆ. ಬಲಿ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ನಿಜವಾಗಿಯೂ ಬಲಿ ಹರಿ ದೋಷಕನಲ್ಲ. ತನ್ನ ಪರಾಕ್ರಮದ ಹೆಮ್ಮೆಯಲ್ಲಿ ಮೈಮರೆತು ಆತನ ಬಾಯಿಂದ ಮಾತುಗಳು ಹೊರಬಿದ್ದವು. ಪಶ್ಚಾತ್ತಾಪದಿಂದ ಆತನ ಕಣ್ಣುಗಳು ಹನಿಗೂಡಿ ಕೊರಳು ಕಟ್ಟಿತು. ಪ್ರಹ್ಲಾದನ ಪಾದಗಳಿಗೆ ಬಿದ್ದು ಕ್ಷಮೆ ಬೇಡುತ್ತಾ, ಅಜ್ಜ, ಪ್ರಸನ್ನನಾಗು. ಕೊಬ್ಬಿನಿಂದ ಮಾತನಾಡಿದ ನನಗೆ ಸರಿಯಾದ ಶಾಪವನ್ನೇ ಕೊಟ್ಟಿರಿ. ರಾಜ್ಯ ಹೋಗುವುದೆಂದು ದುಃಖ ನನಗಿಲ್ಲ. ಅದನ್ನು ಹೇಗಾದರೂ ಮತ್ತೆ ಪಡೆದೇನೋ. ಆದರೆ ನಿಮ್ಮಂಥ ಗುರು ನನಗೆ ಎಲ್ಲಿ ಸಿಕ್ಕಬೇಕು?
ನಿಮ್ಮನ್ನು ನೋಯಿಸಿದೆನೆಂದು ದುಃಖ ನನಗೆ ಹೆಚ್ಚಾಗಿದೆ ಎಂದನು. ಪ್ರಹ್ಲಾದನಿಗೂ ಕನಿಕರವಾಯಿತು. ಮೊಮ್ಮಗನನ್ನು ಹಿಂತೆಡೆದಿ, ಮಗು ಸಿಟ್ಟಿನಿಂದ ಏನೋ ಆಡಿಬಿಟ್ಟೆನಪ್ಪ, ಹಣೆ ಬರವನ್ನು ತಪ್ಪಿಸಬಲ್ಲವರಾರು? ವಿಷಾದಿಸಬೇಡ, ಶ್ರೀಹರಿಯಲ್ಲಿ ಮನಸ್ಸಿಟ್ಟು ಯಜ್ಞವನ್ನು ಪೂರೈಸು, ನಿನ್ನ ಕೀರ್ತಿ ಚಿರಾಯುವಾಗಲಿ ಎಂದು ಹರಸಿದನು.